ದೇಶದಲ್ಲೇ ಅಚ್ಚರಿ ಮೂಡಿಸಿರುವಂತಹ ಬೆಳವಣಿಗೆ ಅದು. ತಾವು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ರೆ ಆ ಸಂದರ್ಭದಲ್ಲಿ ಪ್ರಚಾರದ ಭಾಗಿಯಾಗಿದ್ದರೆ ಹೇಗಿತ್ತು ವಾತಾವರಣ ಅಂತ? ಇಲ್ಲ, ನಾನು ಪ್ರಚಾರಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ನಂದು ಕಾಂಗ್ರೆಸ್ ಪಾರ್ಟಿ ಇರೋದ್ರಿಂದ ಅವರು ಡಿಫ್ರೆಂಟ್, ಅವರು ಪಾರ್ಟಿ ಅಲಯನ್ಸ್ ಇಲ್ಲ, ನಾವು DMK ಅಲಯನ್ಸು. ಹಂಗಾಗಿ ಕೆಲವು ಜಾಗಕ್ಕೆ ನಾನು ಹೋದಾಗ ಅವ್ರ ಕ್ರೌಡ್ ನೋಡುವಾಗ ನನಗೆ ಅನಿಸ್ತು, ಒಂದು ಮನಸ್ಸಲ್ಲಿ ಒಂದು ಕಾರ್ನರ್ ಇತ್ತು, ಹೆಂಗೋ ಇವರು ಗೆಲ್ಬೋದು ಅನ್ನೋ ಒಂದು ಕಾರ್ನರ್ ಇತ್ತು. ಅದೇ ಥರ ಇವರು ಜೈಬಾರಿ ಬಾರಿಸಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಏನು ಮುಖ್ಯ ಕಾರಣ ಆಗಿರ್ಬೋದು? TVK ಪಕ್ಷದಿಂದ ಗೆದ್ದಿದ್ದ ಅಥವಾ ವೈಯಕ್ತಿಕವಾಗಿ ಅವರು ವರ್ಚಸ್ಸುಗಳಿತ್ತ, ಹೇಗೆ ಅಂತ? ಈಗ ವಿಜಯ್ ಅವರು ಸಿದ್ಧಾಂತಗಳನ್ನ ಒಪ್ಪಿ ಜನರು ವೋಟ್ ಮಾಡಿ ಅವರು ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಈಗ ಎರಡು ಪಕ್ಷನೂ ದ್ರಾವಿಡ ಅಂತ ನಮ್ಮ ಪಕ್ಷಗಳು ಇತ್ತು. ಈಗ ದ್ರಾವಿಡ ಅನ್ನೋದು ಮುಖ್ಯತ್ವ ಕೊಡೋದಿಲ್ಲ, ನಾವು ಮೂರನೇ ಮನುಷ್ಯನು ನಾವು ಆಯ್ಕೆ ಮಾಡ್ತೀವಿ ಅನ್ನೋದು ಬಂದು ಜನರು ಅವರು ಒಪ್ಪಿ ಇವತ್ತು ಆಯ್ಕೆ ಮಾಡಿಯವರು ಅನ್ನೋದು ನಾನು ಭಾವಿಸ್ತಾ ಇದ್ದೀನಿ. TVK ಸಾಕಷ್ಟು ಸಂಚಲನ ಮೂಡಿಸಿದೆ. ಸೊ ರಾಜ್ಯದಲ್ಲೂ ಪ್ರಾದೇಶಿಕ ಪಕ್ಷಗಳು ಸಾಕಷ್ಟು ಸಂಚಲನ ಮೂಡಿಸಿದೆ. ತಾವು ರಾಜಕಾರಣದಲ್ಲಿ ಇರೋದ್ರಿಂದಾಗಿ ಆ TVK ರಾಜ್ಯಕ್ಕೂ ವಿಸ್ತರಿಸುವಂಥದ್ದು ಇದೆಯಾ ಅಥವಾ ಹೇಗೆ ಅಂತ? TVK ಪಕ್ಷ ಈಗಿನ ಹೊಸದಾಗಿ ಬಂದೈತೆ ಪಕ್ಷ. ಬಟ್ ಅವರು ಏನು ಆ ಸಿದ್ಧಾಂತಗಳು ಹೆಂಗೆ ಯಂಗ್ಸರಿಗೆ ಹೆಂಗೆ ಸೇಫ್ಟಿ ಕೊಡಬೇಕು, ಮತ್ತು ಈ ಕರಪ್ಷನ್ ಫ್ರೀ ಮಾಡಬೇಕು ಮತ್ತು ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಸಿದ್ಧಾಂತಗಳನ್ನೆಲ್ಲ ಜನ ಒಪ್ಪಿರೋದ್ರಿಂದ TVKಗೆ ವೋಟ್ ಆಗೈತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಇವರು ಏನು ಪಕ್ಷ ಇವರು CM ಆದಮೇಲೆ ಯಾವ ಥರ ಒಂದು ಗವರ್ನೆನ್ಸ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗೈತೆ. ಮಾಡ್ತಾರೆ, ವಿಜಯವರು ಹೇಳ್ದಂಗೆ ಮಾಡ್ತಾರೆ. ಆ ಒಂದು ಏನು MGR ಸ್ಟೈಲಲ್ಲಿ ಇವರು ಮಾಡುವಂಥ ನಿರೀಕ್ಷೆ ಐತೆ ಅನ್ನೋದು ಬಂದು ನಾನು ಭಾವಿಸ್ತಾ ಇದ್ದೀನಿ. ಅದೇ ಥರ ಜನರಿಗೆ ಒಳ್ಳೇದಾಗಲಿ, ಅವ್ರು ಒಳ್ಳೇದು ಮಾಡಲಿ ಅನ್ನೋದು ಬಂದು ನಾವು ಆ ದೇವರಲ್ಲಿ ಬಿಡ್ತೀವಿ. ಡೆಫಿನೆಟ್ಲಿ ಬ್ರದರ್ಗೆ ನಾನು ಪ್ರೇ ಮಾಡ್ತಾ ಇದ್ದೀನಿ, ಮಿನಿಸ್ಟ್ರ್ ಆಗಲೇಬೇಕು ಅವರು. ಯಾಕೆಂದರೆ ಇಷ್ಟು ವರ್ಷ ಕಷ್ಟಪಟ್ಟಿರೋದ್ರಿಂದ ಈ ಸಲ ಮಿನಿಸ್ಟ್ರ್ ಆದರೆ ನಮಗೂ ಖುಷಿ. ಇನ್ನು ನಮ್ಮ ಕ್ಷೇತ್ರದಿಂದ ನಮ್ಮ ಊರು ಮಗನಾಗಿ ಒಡಕೆಘಟ್ಟ ಗ್ರಾಮದಿಂದ ಹೋಗಿ ಅಲ್ಲೊಬ್ಬರು ಮಿನಿಸ್ಟ್ರು, ತಮಿಳ್ನಾಡು ಮಿನಿಸ್ಟ್ರ್ ಆಗಿವ್ರೆ ಅಂತ ಒಂದು ಹೆಮ್ಮೆ ಪಡುವಂಥ ವಿಷಯ. ಅದು ನಮ್ಮ ಜನರಿಗೆ ಎಲ್ರಿಗೂ ಹೆಮ್ಮೆ ಪಡುವಂಥ ವಿಷಯ. ಅದಾಗಲೇಬೇಕು ಅಂತ ನಾನು ಈ ಸಮಯದಲ್ಲಿ ಬೇಡಿಕೆ. ಬೇರೆ ಪಕ್ಷ ಆಗಿದ್ದರೂ ಸಹ ಒಂದು ಸಾಧನೆ ಮಾಡಿದ್ದಾರೆ. ಇಲ್ಲಿಂದ ಮೂಲತಃ ಕರ್ನಾಟಕದಿಂದ ಹೋಗಿ ತಮಿಳುನಾಡಲ್ಲಿ MLA ಆಗಿರುವಂಥದ್ದು. ಸೊ ತಾವು ಗ್ರಾಮದ ಜನರು, ಕ್ಷೇತ್ರದ ಜನರೆಲ್ಲ ಹೋಗಿ ಅವ್ರನ್ನ ಭೇಟಿ ಮಾಡುವಂಥದ್ದು ಯಾವ್ದಾದ್ರು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಾ, ಹೇಗೆ? ಇಲ್ಲ, ಇವತ್ತು ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬರ್ಬೇಕಾದ್ರೆ ಅವ್ರು ಹೇಳಿದರು, ಎಲ್ಲ ಗವರ್ನೆನ್ಸ್ ಎಲ್ಲ ಸೆಟ್ ಆಗಲಿ, ನಾನೇ ಊರಿಗೆ ಬರ್ತೀನಿ, ಊರಿಗೆ ಬಂದು ದೇವಸ್ಥಾನಕ್ಕೆ ಒಂದು ಪೂಜೆ ಕೊಟ್ಟು ಅಲ್ಲಿರೋ ಗ್ರಾಮಸ್ಥರನ್ನೆಲ್ಲ ಮಾತಾಡಿ ಬರೋಣ ಅಂತ ಅವರೇ ಮಾತು ಕೊಟ್ಟವ್ರೆ. ಅವ್ರು ಬಂದಿದ್ದ ಟೈಮಲ್ಲಿ ಅಲ್ಲಿರೋ ತುರುವೇಕೆರೆ ಜನ ಪೂರ್ತಿನೂ ಸೇರಿಸಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಐತೆ. ಅದು ಮಾಡೇ ಮಾಡ್ತೀವಿ. ಅಂದರೆ ಸಹಜ ಕುತೂಹಲ, ಕನ್ನಡದಲ್ಲೇ ಮಾತನಾಡುವಂಥದ್ದು ಅಥವಾ ಯಾವ ರೀತಿ ಇದೆ ಅವರ ಈಗಿನ ಇದು? ಯಾಕಂದರೆ 30 ವರ್ಷದ ಹಿಂದೆಯಿಂದ ಹೋಗಿ ಅವರೆಲ್ಲ ಆಗಿರುವಂಥದ್ದು ಹೇಗಿದೆ ಈಗ ಅವ್ರದ್ದು? ಇಲ್ಲ, ಅವರು ಫ್ಯಾಮಿಲಿ ಪೂರ್ತಿ ಎಲ್ಲರೂ ಕನ್ನಡನೇ ಮಾತಾಡ್ತಾರೆ. ಎಲ್ಲ ಗೌಡಾಸ್ ಇರೋದ್ರಿಂದ ಮನೇಲಿ ಬೇಸಿಕಲಿ ಕನ್ನಡನೇ ಮಾತಾಡ್ತಾರೆ. ಅವ್ರ ಮಗನೂ ಸೂರ್ಯ, ಅವರು ಕನ್ನಡನೇ, ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಕನ್ನಡ ಸೊಗಡು ಯಾವತ್ತೂ ಬಿಡಲ್ಲ, ಅದು ನಮ್ಮ ರಕ್ತದಲ್ಲೇ ಇರ್ತದೆ. ನಾವು ಯಾವತ್ತೂ ಕನ್ನಡಿಗರಾಗಿರ್ತೀವಿ. ಯಾಕಂದರೆ ತಮಿಳುನಾಡಿಗೂ ಈ ಕರ್ನಾಟಕದ ಈ ರಾಜಕಾರಣ ಇರ್ಬೋದು, ಸಿನಿಮಾ ಇರ್ಬೋದು, ಸಾಕಷ್ಟು ಅವಿನಾಭಾವ ಸಂಬಂಧ. ಮೂಲತಃ ಜಯಲಲಿತಾ ಇರ್ಬೋದು, ರಜನಿಕಾಂತ್ ಇರ್ಬೋದು, ಈ ರೀತಿ ಸಾಕಷ್ಟು ಜನರು ಅಲ್ಲಿಗೆ ಹೋಗಿರುವಂಥದ್ದು. ಸೊ ಆ ಸಾಲಿನಲ್ಲಿ ನಿಮ್ಮ ಸುನೀಲ್ ಆನಂದ್ ಅವರು ಸೇರ್ಕೋತಾರೆ ಅಂತ? ಡೆಫಿನೆಟ್ಲಿ. ಯಾಕೆಂದರೆ ಈಗ ಮೇಲ್ಕೋಟೆಯಿಂದ ಜಯಲಲಿತಾ ಹೋಗಿವ್ರೆ, ಅಲ್ಲಿ ಹೋಗಿ ಅವರು ಗವರ್ನೆನ್ಸ್ ಕೊಟ್ಟು ಅವರು CM ಆಗ್ಯವ್ರೆ. ಅದೇ ಕನ್ನಡ ಮಾತಾಡುವಂಥ ಹೆಣ್ಮಗಳು ಹೋಗಿ ಅಲ್ಲಿ ತಮಿಳ್ನಾಡಲ್ಲಿ ಹೋಗಿ ಒಂದು ಗವರ್ನೆನ್ಸ್ ಕೊಟ್ಟು ಜೈಬಾರಿ ಬಾರಿಸಿ ಅವರೇ. ಅದೇ ಥರ ರಜನಿಕಾಂತು ಈಸ್ ಅನ್ ಸೂಪರ್ ಸ್ಟಾರ್, ವರ್ಲ್ಡ್ ಸೂಪರ್ ಸ್ಟಾರ್ ನಂಗೆ ರಜನಿಕಾಂತ್. ಅವರು ಇಲ್ಲಿ ಕನ್ನಡದವರಾಗಿ ಹೋಗಿ ಅಲ್ಲಿ ಹೆಸರೆತ್ತಿ ಇವತ್ತು ಯಾವುದೋ ಮಟ್ಟದಲ್ಲಿ ಅವರೇ. ಆ ಸಾಲಿನಲ್ಲಿ ಸುನೀಲ್ ಆನಂದು ಇಲ್ಲಿಂದ ಕನ್ನಡದವರಾಗಿ ಹೋಗಿ ಇವತ್ತು ಅಲ್ಲಿ ಒಂದು MLA ಆಗ್ಯವ್ರೆ ಅಂದರೆ 100% ಆ ಸಾಲಿನಲ್ಲೇ ಅವರು ಬರ್ತಾರೆ ಅನ್ನೋದು ನನ್ನ ಭಾವನೆ. ಇದು ಸುನೀಲ್ ಆನಂದ್ ಸಹೋದರರ ಮಾತುಗಳು. ಅಂದರೆ ಖಂಡಿತವಾಗಿಯೂ ನಮ್ಮ ರಾಜ್ಯದಿಂದ ಇಲ್ಲಿಂದ ಹೋಗಿ ಜಯಲಲಿತಾ ಇರ್ಬೋದು, ರಜನಿಕಾಂತ್ ಇರ್ಬೋದು, ಸಾಕಷ್ಟು ತಮಿಳುನಾಡಲ್ಲಿ ಹೆಸರು ಮಾಡಿರುವಂಥದ್ದು. ಅದೇ ಸಾಲಿಗೆ ಇವರು ಸಹ ಸೇರ್ತಾರೆ. ಆದಷ್ಟು ಬೇಗ ಏನು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಸಹ ಮಂತ್ರಿಗಳಾಗಲಿ ಅನ್ನೋ ಒಂದು ಶುಭ ಆರೈಕೆಯನ್ನು, ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.